ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 13 ದಿನದಿಂದ ಚಿಕ್ಕಮಗಳೂರು ತಾಲೂಕಿನ ಆಲದಗುಡ್ಡೆ, ಕೆಸುವಿನ ಮನೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೀಡು ಬಿಟ್ಟಿರುವ ಬೀಟಮ್ಮ ತಂಡದ ಆನೆಗಳಿಂದ ಉಪಟಳ ಮುಂದುವರೆದಿದೆ. ಆನೆಗಳು ಸಂಚರಿಸಿದ ತೋಟಗಳಲ್ಲಿ ಕಾಫಿ, ಅಡಿಕೆ, ಬಾಳೆ, ಮೆಣಸು, ಏಲಕ್ಕಿ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು, ಫಸಲು ಕಟಾವು ಮಾಡುವ ಸಂದರ್ಭದಲ್ಲಿ ಆನೆಗಳು ದಾಳಿ ಇಟ್ಟಿರುವುದರಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ರೈತರು, ಬೆಳೆಗಾರರು ಅರಣ್ಯ ಇಲಾಖೆ ವಿರುದ್ಧ ಆನೆಗಳನ್ನ ಕಾಡಿಗಟ್ಟುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ತಾಲೂಕಿನ ಆಲದಗುಡ್ಡೆ ಮಾರಿಕಟ್ಟೆ ಭಾಗದಲ್ಲಿ 22 ಆನೆಗಳು ಓಡಾಟ ನಡೆಸಿದೆ. ಈ ಪ್ರದೇಶದಲ್ಲಿ ಕಾರ್ಮಿಕರು ತೋಟ, ಗದ್ದೆಗೆ ತೆರಳಲು ಭಯಪಡುತ್ತಿದ್ದಾರೆ. ಅಲ್ಲದೆ ರಾತ್ರಿ ವೇಳೆ ವಾಹನ ಸವಾರರು ಓಡಾಡಲು ಹಿಂದೇಟು ಕೂಡ ಹಾಕುವಂತಾಗಿದೆ. ತೋಟದೊಳಗೆ ಆನೆ ತಡೆಗಟ್ಟಿ ಈ ಥರ ಎಲ್ಲ ಇಷ್ಟು ನಾಶ ಮಾಡಿದ್ದಾರೆ. 3 ಎಕರೆ ತೋಟನೆಲ್ಲ ಈ ರೀತಿ ಮಾಡಿದ್ದಾರೆ. ಕಾಫಿ ಗಿಡನೆಲ್ಲ ಕಿತ್ತಿದ್ದಾವೆ. ಅವ್ರು ಹೊರಗಡೆ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಹೊರಗಡೆ ನಮ್ಮ ತೋಟದೊಳಗೆ ಕೂಡಿಬಿಟ್ಟು ಆನೆ ಸುಮಾರು 20 ಆನೆಗಳು ಬಂದು ಇಡೀ ತೋಟನೆಲ್ಲ ನಾಶ ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಫಾರೆಸ್ಟ್ ಇಲಾಖೆ ಹೊಣೆನಾ? ಯಾರು ಹೊಣೆ? ಇಲ್ಲ ಸರ್ಕಾರ ಹೊಣೆನಾ? ಒಂದು ರೀತಿ ಆನೆಗಿಂತ ಈ ಫಾರೆಸ್ಟ್ ಇಲಾಖೆನ ನಮಗೆ ಮಾರಕ ಅಂತ ಆಗಿದೆ. ಕಾಡು ಪ್ರಾಣಿಗಳು ಸಾಕ್ತಕ್ಕಂಥವ್ರು ರೈತರು, ಫಾರೆಸ್ಟ್ ಅಲ್ಲ. ಅರಣ್ಯ ಇಲಾಖೆಯವರು ದುಡ್ಡು ಬಿಲ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಅವ್ರ ಕೆಲಸ. ಇಷ್ಟು 1000 ಗಿಡ ನೆಟ್ಟಿದ್ದೀವಿ, ಇಷ್ಟು 1000 ಗಿಡ ನೆಟ್ಟಿದ್ದೀವಿ, ಇಷ್ಟು ಫೆನ್ಸಿಂಗ್ ಮಾಡಿದ್ವಿ ಅಂತ ವರ್ಷ ಬಿಲ್ ಮಾಡ್ಕೊಂಡು ತಿಂತಾರೆ. ಆದರೆ ರೈತರು ಭತ್ತ ಬೆಳೆದು, ರಾಗಿ ಬೆಳೆದು, ಜೋಳ ಎಲ್ಲ ಬೆಳೆದು ಒಬ್ಬ ಅರಣ್ಯ ಆನೆಗಳಿಗೆ ಆಹಾರ ಕೊಡ್ತೀವಿ ನಾವು. ಅವ್ರೇನು ಕೊಡ್ತಾರೆ? ಅವ್ರು ಈ ಥರ ಎಲ್ಲ ಬೆಳೆದಂಥ ಸುಮಾರು 30 ವರ್ಷದ ಗಿಡಗಳಿವೆ. 30 ವರ್ಷ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.